ನಿನ್ನೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಸಂದರ್ಭದಲ್ಲಿ ಹಾಕೊಂಡಿದ್ದು ಕೂಲಿಂಗ್ ಗ್ಲಾಸ್ ಅಲ್ಲ, ಅದು ಪವರ್ ಗ್ಲಾಸ್ ಅಂತ ಹೇಳಿ ದರ್ಶನ್ ಹಾಕಿದ್ದಂತಹ ಗ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಸ್ಲಿಪ್ಪರ್ಸ್, ಬೆಳ್ಳಿ ಕಡಗ, ಗ್ಲಾಸ್ ಬಿಂದಾಸ್ ಆಗಿ ಎಂಟ್ರಿ ಕೊಟ್ಟಿದ್ರು ನಟ ದರ್ಶನ್. ದರ್ಶನ್ ಕೊಟ್ಟಿದ್ದಂತಹ ಈ ಎಂಟ್ರಿ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ಎಸ್ಪಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಟಿ ಶರ್ಟ್ ನಲ್ಲಿ ಅವ್ರು ಹಾಕೊಂಡಿದ್ದು ಅದು ಪವರ್ ಗ್ಲಾಸ್, ಕೂಲಿಂಗ್ ಗ್ಲಾಸ್ ಅಲ್ಲ, ಜೊತೆಗೆ ಕೈಗೆ ಕೋಳ ಹಾಕಿಯೂ ಕರ್ಕೊಂಡು ಬಂದಿರಲಿಲ್ಲ ಅಂತ ಕ್ಲಾರಿಟಿ ನೀಡಿದ್ದಾರೆ. ಕೈಯಲ್ಲಿ ಕೋಳ ಹಾಕೊಂಡು ಬಂದಿದ್ರು, ಅದು ಕೋಳ ಇಲ್ಲ, ಸುಳ್ಳು, ಅದು ಕೋಳ ಯಾವುದು ಇಲ್ಲ. ಕೆಲವು ಮಾಧ್ಯಮಗಳು ಕೂಡ ಇಲ್ಲ ಇಲ್ಲ, ಕೋಳ ಯಾವುದು ಹಾಕೊಂಡ್ ಬಂದಿಲ್ಲ, ಅಂತ ಅವಶ್ಯಕತೆನೂ ಇಲ್ಲ. ಕೋಳ ಯಾವ್ದು ಕೈಗೆ ಬಟ್ಟೆ ಕಟ್ಟ ಅವ್ರಿಗೇನೋ ಪೇನ್ ಏನೋ ಇರ್ಬೇಕು, ಅದಕ್ಕೆ ಅದು ಹಾಕೊಂಡಿರ್ಬೇಕಷ್ಟೇ, ಅದು ಕೋಳ ಅಲ್ಲ. ಮತ್ತೆ ಸ್ಪೆಕ್ಟ್ ಎಲ್ಲವೂ ಹಾಕೊಂಡು ಬಂದಿದ್ರು ಮೇಡಮ್. ಸ್ಪೆಕ್ಟ್ ಅಲ್ಲ, ಅದು ಸ್ಪೆಕ್ಟ್ ಇಲ್ಲ, ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು. ಪವರ್ ಗ್ಲಾಸು ಅಲೋಡ್ ಇದೆ, ಯಾರಿಗೂ ಇಷ್ಟೇ ಕಣ್ಣು ಏನಾದರೂ ಪವರ್ ಇದ್ರೆ ಅವ್ರಿಗೆ ಅಲೋಡ್ ಇದೆ. ಆದರೂ ಸಹ ಅದು ಏನು ಗ್ಲಾಸ್ ಇದೆ, ಅದನ್ನ ಅದೆಷ್ಟು ಪವರ್ ಇದೆ ಅಂದ್ಬಿಟ್ಟು ಅದನ್ನ ಚೆಕ್ ಮಾಡಿ ಡಾಕ್ಟರ್ ಹೇಳಿ. ಕೈಯಲ್ಲಿ ಕಡಗದ ವ್ಯವಸ್ಥೆ, ಕಡಗ ಮೇಡಮ್, ಒಬ್ರೊಬ್ರು ಕೈಯಲ್ಲಿ ಕಡಗ ಬೇರೆ ಇತ್ತು ಮೇಡಮ್. ಅವ್ರು ಬಂದಾಗ ಕೈಯಲ್ಲಿ ಕಡಗ ಇತ್ತು, ಆಮೇಲೆ ಇಲ್ಲ, ಅದೆಲ್ಲ ರಿಮೂವ್ ಆಗಿದೆ, ಅದೆಲ್ಲ ಈಗಲ್ಲ, ಸರ್ಚ್ ಟೈಮಲ್ಲೇ ರಿಮೂವ್ ಆಗಿದೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ಮೊದಲ ದಿನವನ್ನ ಕಳೆದಿದ್ದಾರೆ ನಟ ದರ್ಶನ್. ನಿನ್ನೆ ಇವತ್ತು ಎರಡನೇ ದಿನ. ದಾಸಾ ಜೈಲಿನಲ್ಲಿ ಸಮಯವನ್ನ ಕಳೆಯೋಕೆ ಪುಸ್ತಕಗಳ ಮೊರೆಯನ್ನ ಹೋಗಿದ್ದಾರೆ. ನಿನ್ನೆ ರಾತ್ರಿ 2 ದೊಡ್ಡ ಪುಸ್ತಕ ಹಾಗೆ ಬ್ಯಾಗ್ಗಳೊಂದಿಗೆ ದರ್ಶನ್ ಎಂಟ್ರಿಯನ್ನ ಕೊಟ್ಟಿದ್ರು. ಆ ಬ್ಯಾಗ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಕೆಲ ಪುಸ್ತಕಗಳನ್ನ ಕುಟುಂಬಸ್ಥರು ನೀಡಿದ್ದಾರೆ, ಇನ್ನು ಕೆಲ ಪುಸ್ತಕಗಳನ್ನ ಸ್ನೇಹಿತರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಪುಸ್ತಕಗಳೊಂದಿಗೆ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಇಂಗ್ಲಿಷ್ ಹಾಗೆ ಕನ್ನಡ ಎರಡೂ ಭಾಷೆಯ ಪುಸ್ತಕಗಳನ್ನ ನಟ ದರ್ಶನ್ ಜೈಲಿನಲ್ಲಿ ಓದ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ನಟ ದರ್ಶನ್ರ ಜೈಲು ಬದಲಾದರೂ ಕೂಡ ಅಭಿಮಾನಿಗಳ ಈ ಅತಿರೇಕದ ಅಭಿಮಾನ ಇದೆಯಲ್ಲ, ಅದು ಕಡಿಮೆಯಾಗಿಲ್ಲ. ಬಳ್ಳಾರಿ ಕೈದಿ ನಂಬರ್ 511 ಅಂತ ಹೇಳಿ ಅಭಿಮಾನಿಯೊಬ್ಬ ಸ್ಟಿಕ್ಕರ್ ಹಾಕಿಸಿಕೊಂಡಿದ್ದಾನೆ. ಆಟೋ ಮೇಲೆ ಈ ರೀತಿ ಸ್ಟಿಕ್ಕರ್ ಹಾಕಿಸಿದ್ದಾನೆ ದರ್ಶನ್ ಅಭಿಮಾನಿ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ಗೆ ಕೈದಿ ನಂಬರ್ 6106 ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಆ ನಂಬರ್ ಬಹಳ ಟ್ರೆಂಡ್ ಆಗಿತ್ತು. ಆ ನಂತರದಲ್ಲಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದ ಹಾಗೆ ಕೈದಿ ನಂಬರ್ ಕೂಡ ಚೇಂಜ್ ಆಗಿದೆ. ಕೊಲೆ ಆರೋಪಿ ದರ್ಶನ್ರ ಕೈದಿ ನಂಬರ್ನ ಅಭಿಮಾನಿಯೊಬ್ಬ ತನ್ನ ಆಟೋ ಮೇಲೆ ಹಾಕಿಸಿಕೊಂಡಿದ್ದಾನೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಪರಪ್ಪನ ಅಗ್ರಹಾರವನ್ನ ಸೇರಿದಾಗಿನಿಂದಲೂ ಪರಸ್ಪರ ದೂರ ದೂರ ಇದ್ದಾರೆ. ಇಬ್ಬರದ್ದು ಬೇರೆ ಬೇರೆ ಬೆರಾಕಿತ್ತು. ಈಗಂತೂ ಜೈಲೇ ಬೇರೆ ಬೇರೆ ಆಗಿದೆ. ಅವರಿಬ್ರು ದೂರ ದೂರ ಇದ್ರೂ ಕೂಡ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಶ್ವಾನಗಳು ಒಂದಾಗ್ಬಿಟ್ಟಿವೆ. ಪವಿತ್ರ ಗೌಡ ಅವರ ಮನೆಯಲ್ಲಿದ್ದಂತಹ ಶ್ವಾನಗಳನ್ನ ನಟ ದರ್ಶನ್ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ದರ್ಶನ್ ಮನೆಯಲ್ಲಿ ಸದ್ಯ ಪವಿತ್ರ ಗೌಡ ಅವರ ಶ್ವಾನಗಳನ್ನ ಇಡಲಾಗಿದೆ. ವೈಟ್ ಫ್ರೆಂಚ್ ಬುಲ್ಡಾಗ್ ಹಾಗೆ ಬೆಲ್ಜಿಯನ್ ಮಲಿನೋಯ್ಸ್ ಶ್ವಾನಗಳನ್ನ ಸದ್ಯ ದರ್ಶನ್ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಪೀಪಲ್ಸ್ ಫಾರ್ ಅನಿಮಲ್ ಟೀಮ್ನಿಂದ ಈ ಶ್ವಾನಗಳ ರಕ್ಷಣೆಯನ್ನ ಮಾಡಲಾಗಿದೆ. ಇತ್ತೀಚೆಗೆ ದರ್ಶನ್ ಅವ್ರದ್ದು ಒಂದು ಕೇಸ್ ಆದ ಮೇಲೆ ಅವತ್ತು ಮತ್ತೆ ಪವಿತ್ರ ಗೌಡ ಅವ್ರ ಮನೆಯಲ್ಲಿ ಇರುವಂಥ ಸಾಕು ಪ್ರಾಣಿಗಳನ್ನ ಯಾರು ನೋಡ್ಕೊಂತಿಲ್ಲ ಅಂತ ಹೇಳಿ, ಪ್ಲಸ್ ಮೇ ಬಿ ಅವಕ್ಕೆ ತೊಂದರೆ ಆಗ್ತಾ ಇರ್ಬೋದು ಅಂತ ಹೇಳಿ ಕೆಲವು ಕಾಳಜಿಯನ್ನ ವ್ಯಕ್ತಪಡಿಸಿರ್ತಾರೆ ಅಕ್ಕಪಕ್ಕ ಜನ ಅವರು. ಮತ್ತು ಕೆಲವು ಬ್ಯಾಂಗ್ಳೂರ್ ಅನಿಮಲ್ ಲವರ್ಸಿಂದ ವಿಡಿಯೋಸ್ ಕೂಡ ಮಾಡಿರ್ತಾರೆ.
ಸೊ ಹಾಗಾಗಿ ಇದು ಇನ್ಫಾರ್ಮೇಶನ್ ನಮಗೆ ನಮ್ಮ ಸಂಸ್ಥೆಗೆ ಬಂದ ನಂತರ ನಾವು ಇಮಿಡಿಯೇಟ್ ಆಗಿ ನಮ್ಮ ಫ್ರೆಂಡ್ ಮುಖಾಂತರ ಆಧಾರ್ ನಗರ ಅವರ ನಿವಾಸಿ ಅವ್ರ ಮುಖಾಂತರ ನಾವು ಮತ್ತು ಆಧಾರ್ ನಗರ ಪೊಲೀಸ್ ಅವರಿಂದ BBMP ಅವರಿಂದ ಮತ್ತು ಅನಿಮಲ್ ಹಸ್ಬೆಂಡ್ರಿ ಅವರಿಂದ ಹೆಲ್ಪ್ ತಗೊಂಡು ನಾವು 2 ನಾಯಿಗಳನ್ನ ಪವಿತ್ರ ಗೌಡ ಮನೆಯಲ್ಲಿ ಇರುವಂಥ 2 ನಾಯಿಗಳು, ಒಂದು ಬೆಲ್ಜಿಯನ್ ಮೆಲ್ನೋಸಿಸ್ ಮತ್ತು ವೈಟ್ ಕಲರ್ ಫ್ರೆಂಚ್ ಬುಲ್ಡಾಗ್, ಈ 2 ನಾಯಿಗಳನ್ನ ನಾವು ಒಂದು ದರ್ಶನ್ ಅವರ ಮನೆಗೆ ನಾವು ಶಿಫ್ಟ್ ಮಾಡಿರ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.